Welcome to our channel. Hi, hello friends. Good morning. Welcome back to our channel. ಇವತ್ತು ಕೂಡ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೇನೆ, ಯಾಕಂದರೆ ಅದು ಹೊರಡುವ ಬಿಸಿ, ಎಲ್ಲರೂ ಹೊರಡುವ ಬಿಸಿಯಲ್ಲಿದೆ. ದೋಸೆ ಮಾಡ್ತಿದ್ದೆ, ತೋರಿಸ್ತೆ. ದೋಸೆ ಮಾಡಿದ್ರ ಪ್ರಾಬ್ಲಮ್ ಎಂತ ಗೊತ್ತುಂಟಾ? ನೋಡಿ, ಫುಲ್ಲು ಇದನ್ನು ಫುಲ್ಲು ಕ್ಲೀನ್ ಮಾಡಬೇಕು. ಮತ್ತು ಇವನ್ ಇದರಿಂದ ಬಂದದ್ದು ಫುಲ್ ಆಗ್ತದೆ. ಇದೊಂದು ರಗಾಲೆ ನೋಡಿ. ನಮ್ಮದು ದೋಸೆ ನೀರು ದೋಸೆ ವಿತ್ ಕೋಳಿ ಸಾರು ಖಾಲಿಯಾಗಿದೆ, ವಿತ್ ಚಿಕನ್. ಬ್ರೌನಿ ಅಂತ ಇತ್ತು, ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ನೋಡುವ, ನಾವು ಸರ್ಚ್ ಮಾಡ ಅವಯ್ಯ ಮೂಲ ಉಂಡತಾ ಈರನ್ನು ಬುರ್ದು ಬರ್ಪುಜಾವೆ ಬ್ರೌನಿ ಇಂದೇ ಈರ ಕಾಪುನಿ ತುಲೆಗೆ ಅಲ್ಪ ಕುಲ್ಲು ಮ್ಯಾಟೆಡ್ ಬ್ರೌನೋ. ಇನ್ನು ಬ್ರೌನ್ ಉಂಟಲ್ಲ, ಅವರು ಬಂದ ನಂತರ ಅದು ಬರೋದು. ಅಷ್ಟರವರೆಗೆ ಅವರನ್ನು ವೆಯ್ಟ್ ಮಾಡ್ತಾ ಕೂತ್ಕೊಳ್ತದೆ ಅಂತ ಅವಸ್ಥೆ ನಮ್ಮ ಮನೆಯಲ್ಲಿ. ಎಂತ ಮಳೆ ಇಲ್ಲ, ಬಿಸಿಲು ಮಾರ್ರೆ. ನಮ್ಮ ಮಂಗಳೂರಲ್ಲಿ ಧಾರಾಕಾರ ಮಳೆ, ಅಲ್ಲಿ ಗುಡ್ಡ ಕುಸಿತ, ಇಲ್ಲಿ ಗುಡ್ಡ ಕುಸಿತ. ಈಗ ಮಳೆನೇ ಇಲ್ಲ, ಎಂತ ಮಾಡೋದು? ಎಂತಾದ್ರೂ ಮಳೆ ಬೇಕು ಮಾರ್ರೆ, ಜಾಲಿ ಆಗ್ತದೆ. ಈಗ ಮಳೆಯಲ್ಲಿ ಕೂಡ ನಮಗೆ ಎಂತ ನಿಮಿಷ ಮಳೆಯಲ್ಲಿ ಕೂಡ ಶೆಕೆ ಅಂತ ಅವಸ್ಥೆ. ಎಂತ ಮಾಡೋದು? ದನಿ ಬಂದ್ರೆ ದನಿ ಇನ್ನೊಂದು ದನಿ ಬರ್ಬೇಕಲ್ಲ. ಅವು ಓಲ್ಪರ್ದು ಹೊತ್ತನ ಇನ್ನ ಪಿರವಡೆ ಬರೋಡಿತ್ತನ ತಾವು. ಈ ದನಿ ಹಿಂದಿನ ಬರ್ಬೇಕಿತ್ತಲ್ಲ ವೈ. ಆಯ್ತು, ಚೂಸ್ ಮನ್ಪ್ಲೆ ಹೋಗ್ಬೋಡು. இந்த ಪ್ಯಾಂಟ್ ಉಂಡು ರೆಡ್, ಟೇಕ್ ದಿಸ್. ಬನಿಯನ್ ಉಂಡು, ಟೇಕ್ ದಿಸ್. ಬುಕ್ಕ ಬಾಕಿದ ಚೂಸ್. ನಮ್ಮ ಹೊಲ ಸರಿ ಹೋಗ್ತಾ ಉಂಟು. ಆಯ್ತು ಲಕ್ಕಂಬೆ. ಡ್ರೆಸ್ ಪಾಡ್ಯಾರ, ಚಪ್ಪಲ್ ಹಾಕಲಿಲ್ಲಲ್ಲ. ಕಪ್ಪೆಜ್ಜದ ಎಲ್ಲ ರೆಡಿ ಆಗ್ತಾ ಉಂಟು. ಫುಲ್ಲು ಒಂದು ಮುಸುಂಟನ್ನು ನೋಡಿದ್ದೀರಲ್ಲ, ಈ ಕ್ಯೂಟಿ ಪೈಯನ್ನು. ಈ ಕ್ಯೂಟಿ ಪೈ ಚಕ್ಕ. ಇನ್ನು ಗೇಟ್ ತೆಗೆಯುವ. ಯಾರ್ಪಾರೆ ಬಾಯ್. ಬ್ರೌನಿಯ ಬೆಡ್ಡಿಗೆ ಉಂಟಲ್ಲ, ಇದು ಬ್ರೌನಿಯ ಬೆಡ್ ಆಯಿತಾ. ಇದಕ್ಕೆ ಚೋಟು ಸುಸ್ಸು ಮಾಡಿದ್ದಾರೆ. ಹಾಗೆ
ಈಗ ಬ್ರೌನ್ ಇದರಲ್ಲಿ ಮಲಗುದೇ ಇಲ್ಲ, ಎಂತ ಈಗ ಮಾಡಬೇಕು. ಇದಕ್ಕೆ ಒಂದು ವ್ಯವಸ್ಥೆ ಮಾಡುವ, ಎಂತಾದರೂ ತೋರಿಸ್ತೇನೆ ನಮ್ಮ ಬ್ರೌನಿಯನ್ನು ಕೋಪ ಭರಿಸುವ ವಿಧಾನ. ಬ್ರೌನಿ ಹೋಯ್ತು, ಬ್ರೌನಿ ಓಕೆ ಫ್ರೆಂಡ್ಸ್, ನಾವೀಗ ಸ್ವಲ್ಪ ಕಿಚನನ್ನು ಕ್ಲೀನ್ ಮಾಡೋಣ. ನೋಡಿ ಎಷ್ಟು ಮೆಸ್ಸಿ, ಫುಲ್ ಕ್ಲೀನ್ ಮಾಡೋಣ. ಅಲ್ಪ ಸ್ವಲ್ಪ ನಮ್ಮ ಕಿಚನ್ ಕ್ಲೀನ್ ಆಯಿತು. ಇನ್ನು ಸಾಕು, ಜಾಸ್ತಿ ಮಾಡಬಾರ್ದು. ಚೋಟುಗೆ ಮತ್ತು ಬ್ರೌನಿಗೆ ನಾನು ಚಿಕನ್ ಸಾರನ್ನು ರೆಡಿ ಮಾಡಿದ್ದೆ. ಬ್ರೌನಿ ಇಲ್ಲಿದೆ, ಚೋಟು ಅಲ್ಲಿ ಸರ್ಕಸ್ ಮಾಡ್ತಾ ಉಂಟು. ನಿನ್ನದೆಂಥದ ಸರ್ಕಸ್? ಅದು ಜಾಲಿ ಉಂಟಾಯ್ತಾ, ತಿರುಗುವಾಗ ತೋರಿಸ್ತೇನೆ. ಅದರ ಬಾಲವನ್ನು ಅದಕ್ಕೆ ಕಚ್ಚಲಿಕ್ಕೋಸ್ಕರ 4-5 ಸರ್ತಿ ಸುತ್ತದೆ. ನಾನು ತೋರಿಸ್ತೇನೆ, ನಾನು ನೋಡೋದನ್ನು ನಿಲ್ಲಿಸ್ತೇನೆ. ನೋಡಿ, ನೈಟ್ ಸ್ವಲ್ಪ ಸ್ವಲ್ಪ ಉಳಿದಿದೆ ನಿನ್ನೆದ್ದು. ಚಿಕನ್ ಸುಕ್ಕ ಮತ್ತು ಚಿಕನ್ ಸಾರು ಇಷ್ಟೇ ಉಳಿದದ್ದು. ಇವತ್ತು ಅಡ್ಜಸ್ಟ್ಮೆಂಟ್ ಆಗ್ತದೆ. ನೈಟಿಗೆ ನೋಡು ಎಂತಾದರೂ ಮಾಡಲಿಕ್ಕೆ ಆಗ್ತದೆ ಅಂತ ನೈಟ್ ನೋಡಿದರೆ ನಿಮಗೆ ತೋರಿಸ್ತೇನೆ. ಈಗ ನಾನು ಈ ನಮ್ಮ ಸ್ಕ್ವಾಡ್ ಉಂಟಲ್ಲ, ಇವನು ಮಲಗಿದ್ದಾಳೆ, ಇಲ್ಲಿ ಮಲಗಿದ್ದಾಳೆ. ನಮ್ಮ ಸ್ಕ್ವಾಡ್ ಉಂಟಲ್ಲ, ಅವರಿಗೆ ನಾವು ಏನಾದರೂ ತಿನ್ನಲಿಕ್ಕೆ ಹಾಕುವ. ಲಿವರ್ ಇಷ್ಟ, ಚಿಕನ್ ಲಿವರ್ ನನಗಿಷ್ಟ. ಚಿಕನ್ ಲಿವರ್ ಅಂದರೆ ತುಂಬ ತಿನ್ನಲಿಕ್ಕೆ ಬೇಡ ನನಗೆ. ಚಿಕನ್ ಒಂದು ಕೋಳಿದ್ದು ಒಂದು ಲಿವರ್ ಇರ್ತದಲ್ಲ, ಅಷ್ಟು ತಿಂತೇನೆ, ಅದಕ್ಕಿಂತ ಜಾಸ್ತಿ ತಿನ್ನಕ್ಕೆ ಆಗಲ್ಲ. ಸೊ ನನಗಿಷ್ಟ ಚಿಕನ್ ಲಿವರ್, ಇಲ್ಲಿದ್ದು ಕುತ್ತಿಗೆದ್ದು ಅಂತ ಅಂಥದ್ದೊಂದು ಅಲ್ಲಿದ್ದೆಲ್ಲ ನನಗೆ ತಿನ್ನಲಿಕ್ಕೆ ಇಷ್ಟ. ಓಕೆ, ಮತ್ತು ಸಂಜೆ ಎಲ್ಲ ಕೆಲಸ ಆದಮೇಲೆ ನಾವು ಟೆಂಪಲ್ಗೆ ಹೋದ್ವಿ. ಅಲ್ಲಿ ಎಲ್ಲ ಪೂಜೆಯನ್ನು ಒಂದು 7:30ಗೆ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನ ವಿಟ್ಲದಲ್ಲಿ ಪೂಜೆ ನಡೀತದೆ. ಆ ಪೂಜೆಯನ್ನು ನೋಡಲಿಕ್ಕೋಸ್ಕರ, ಕೈ ಮುಗಿಲಿಕ್ಕೋಸ್ಕರ ಹೋದ್ವಿ. ಪ್ಲಸ್ ಅಲ್ಲಿ ಇನ್ನೊಂದು ಟೆಂಪಲ್ ಉಂಟು, ಅನಂತೇಶ್ವರ ಟೆಂಪಲ್ ಅಂತ, ಅಲ್ಲಿ ಕೂಡ ಪೂಜೆ ಆಗೋಗಿ, ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆಗಿ ನೆಕ್ಸ್ಟ್ ಅನಂತೇಶ್ವರದಲ್ಲಿ ಪೂಜೆ ಆಗ್ತದೆ. ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೇನೆ, ದೇವರ ಫೋಟೋದ್ದು ನೋಡಿ. ನಮ್ಮ ರಸಮ್ ರೆಡಿ, ಸಿಂಪಲ್ ರಸಮ್. ಇದಕ್ಕೆ ನಿಮಗೆ ಇದೇನು ಒಗ್ಗರಣೆ ಆಗ್ಬೋದು, ಮತ್ತು ಎಕ್ಸೆಟ್ರಾ ಎಂತ ಇಲ್ಲ. ಸಾಂಬಾರ್ ಪೌಡರ್, ರಸಮ್ ಪೌಡರ್, ಪ್ಲಸ್ ಒಂದು ಆನಿಯನ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ ಅಷ್ಟೇ ಹಾಕಿದರೆ ಆಯಿತು. ರೆಡಿ ಟು ಈಟ್. ಇವಳು ತಿನ್ನೋದಿಲ್ಲ, ಚೋಟಿಗಿಷ್ಟ ತೆಂಗಿನಕಾಯಿ ಅಲ್ಲನಾ. ಚೋಟಿಗೆ ತೆಂಗಿನಕಾಯಿ ಅಂದರೆ ತುಂಬ ಇಷ್ಟ. ನೋಡಿ ತಿನ್ನೋದು. ತಿನ್ಲೆ ಬಂಗಾರು. ಮಕ್ಕಳಿಗೆ ಇದು ತೆಂಗಿನಕಾಯಿ ಕೊಟ್ಟರೆ ಒಳ್ಳೆಯದಂತೆ. ಪಾಯ್ಸನಸ್ ಎಲ್ಲ ಇರ್ತದಲ್ಲ,
ಅದು ಪಾಯ್ಸನ್ ಏನಾದರೂ ತಿಂದಿರ್ತದಲ್ಲ ಅದೆಲ್ಲ ಹೋಗ್ತದೆ. ತಿಂದ ಪಾಯ್ಸನ್ ಎಲ್ಲ ಸ್ವಲ್ಪ ಇದಾಗ್ತದೆ, ಹೋಗ್ತದೆ. ಸರಿ, ಮತ್ತೆ ಸಿಗ್ತೇನೆ.